ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹೆಣ್ಣು, ಹೊನ್ನು, ಮಣ್ಣು ಈ ಮೂರು ಎಂತಹ ಮನುಷ್ಯನನ್ನ ಕೂಡ ಬದಲಾಯಿಸಿಬಿಡುತ್ತೆ. ಈ ಮೂರು ಝೀರೋದಲ್ಲಿರುವ ಮನುಷ್ಯನನ್ನ ಹೀರೋ ಕೂಡ ಮಾಡುತ್ತೆ, ಹೀರೋ ಆಗಿದ್ದವನನ್ನ ಝೀರೋ ಕೂಡ ಮಾಡುತ್ತೆ. ಅದರಲ್ಲೂ ಈ ಮೂರರಲ್ಲಿ ತುಂಬಾನೇ ಡೇಂಜರ್ ಹೆಣ್ಣು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹೆಣ್ಣಿರ್ತಾಳೆ ಅನ್ನುವ ಮಾತು ಎಷ್ಟು ಸತ್ಯವೋ, ಅದೇ ರೀತಿ ಒಬ್ಬ ಬರ್ಬಾದಾದ ಪುರುಷನ ಹಿಂದೆ ಕೂಡ ಒಬ್ಬಳು ಹೆಣ್ಣಿರ್ತಾಳೆ ಅನ್ನುವ ಮಾತು ಕೂಡ ಅಷ್ಟೇ ಸತ್ಯ. ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಈಗ ಟಿವಿಯಲ್ಲಿ ಜ್ಯೋತಿಷ್ಯ ಹೇಳ್ಕೊಂಡು ತಕ್ಕ ಮಟ್ಟಿನ ಹೆಸರು ಮಾಡಿದ್ದ ಜ್ಯೋತಿಷಿಯೊಬ್ಬ ಹೆಣ್ಣಿನ ಮೋಹದ ಬಲೆಗೆ ಬಿದ್ದು ಈಗ ಕಂಬಿ ಹಿಂದೆ ಸೇರಿದ್ದಾನೆ. ಆತ ಯಾರು ಅನ್ನೋದು ಈಗಾಗಲೇ ನಿಮ್ಗೆಲ್ಲ ಗೊತ್ತಿರುತ್ತೆ. ಈ ಮುಖವನ್ನ ನಿಮ್ಮಲ್ಲಿ ತುಂಬಾ ಜನ ನೋಡಿರಬಹುದು. ಅದರಲ್ಲೂ ಹೆಂಗಸರಂತೂ ಈತ ಹೇಳುವ ಪ್ರವಚನವನ್ನ ನೋಡಿ ಅದೆಷ್ಟು ಪೂಜೆ ಮಾಡಿದ್ರೋ ಗೊತ್ತಿಲ್ಲ. ಮುಖಕ್ಕೆ ನಾಮ ಹಾಕೊಂಡು ಅಪ್ಪಟ ದೈವಿ ಪುರುಷನ ರೀತಿ ಕಾಣುವ ಈತನ ಹಿಂದೆ ಇನ್ನೊಂದು ಮುಖ ಇದೆ ಅನ್ನೋದನ್ನ ನಂಬೋದಕ್ಕೆ ಕೂಡ ಯಾರಿಂದಲೂ ಸಾಧ್ಯವಿಲ್ಲ. ಹೌದು, ಟಿವಿಯಲ್ಲಿ ಜ್ಯೋತಿಷ್ಯ ಹೇಳ್ಕೊಂಡು ಹೆಸರು ಗಳಿಸಿದ್ದ ಕಮಲಾಕರ್ ಭಟ್ ಈಗ ಒಬ್ಬ ವ್ಯಕ್ತಿಯ ಪ್ರಾಣವನ್ನೇ ತೆಗೆದಿದ್ದಾನೆ. ಈತ ಪ್ರಾಣ ತೆಗೆಯುವ ಹಂತಕ್ಕೋಗಿದ್ದು ಒಂದು ಹೆಣ್ಣಿಗಾಗಿ ಅನ್ನೋದು ವಿಚಿತ್ರ. ಅದರಲ್ಲೂ ಅಕ್ರಮ ಸಂಬಂಧದ ಮೂಲಕ ಇಟ್ಕೊಂಡಿದ್ದ ಹೆಣ್ಣಿಗಾಗಿ ಕಮಲಾಕರ್ ಭಟ್ ಒಬ್ಬನ ಪ್ರಾಣವನ್ನೇ ತೆಗೆದಿದ್ದಾನೆ. ಅಷ್ಟಕ್ಕೂ ಏನಿದು ಕಮಲಾಕರ್ ಭಟ್ಟನ ಅಕ್ರಮ ಸಂಬಂಧದ ಕತೆ? ಇಟ್ಕೊಂಡವಳಿಗೋಸ್ಕರ ಈತ ಯಾರ ಪ್ರಾಣ ತೆಗೆದಿದ್ದಾನೆ, ಈತನ ಕಳ್ಳಾಟ ಬೆಳಕಿಗೆ ಬಂದಿದ್ದು ಹೇಗೆ, ಎಲ್ಲವನ್ನ ತೋರಿಸ್ತೀವಿ ನೋಡಿ. ಕಮಲಾಕರ್ ಭಟ್ ಪ್ರಸಿದ್ಧ ಟಿವಿ ವಾಹಿನಿಯೊಂದರಲ್ಲಿ ಬೆಳಗ್ಗೆ ಹೊತ್ತು ಜ್ಯೋತಿಷ್ಯ ಹೇಳ್ಕೊಂಡು ಪ್ರಸಿದ್ಧವಾದ ವ್ಯಕ್ತಿ. ಜ್ಯೋತಿಷಿಗಳು ಅಂದ್ರೆ ನಮ್ಮ ಮುಗ್ಧ ಜನಗಳು ನಂಬೋದು ಹೆಚ್ಚು. ಹೀಗೆ ಈತನ ಕಾರ್ಯಕ್ರಮ ಸಹಜವಾಗಿಯೇ ಪ್ರಸಿದ್ಧಿಯಾಗಿತ್ತು. ಜನ ಕೂಡ ಆತನನ್ನ ನಂಬುತ್ತಾ ಇದ್ರು, ಆತ ಹೇಳಿದ್ದನ್ನ ಪಾಲನೆ ಮಾಡ್ತಾ ಇದ್ರು. ಉತ್ತರ ಕನ್ನಡ ಜಿಲ್ಲೆಯ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ ಈ ವ್ಯಕ್ತಿ ಯಾವಾಗ ಟಿವಿಯಲ್ಲಿ ಜ್ಯೋತಿಷ್ಯ ಹೇಳೋದಕ್ಕೆ ಶುರು ಮಾಡ್ತಾನೋ ಅಲ್ಲಿಂದ ಆತನ ಜೀವನ ಬದಲಾಗುತ್ತೆ. ಒಬ್ಬ ಬಡ ಜ್ಯೋತಿಷಿ ಹೈಟೆಕ್ ವ್ಯಕ್ತಿಯಾಗಿ ಬದಲಾಗ್ತಾನೆ. ಹೀಗಿರಬೇಕಾದ್ರೆ ಉತ್ತರ ಕನ್ನಡ ಮೂಲದ ಮಹೇಶ್ ನಾಯಕ್ ಎಂಬುವವರು ಬೆಂಗಳೂರಿನಲ್ಲಿ ವಾಸ ಇರ್ತಾರೆ. ಅವರ ಪತ್ನಿ ಹಾಗೂ ಅವರ ಇಬ್ಬರು ಹೆಣ್ಣು ಮಕ್ಕಳು ಸಿದ್ದಾಪುರದಲ್ಲಿ ವಾಸವಿದ್ರು. ರಜೆ ಸಿಕ್ಕಾಗ್ಲೆಲ್ಲ ಈ ಮಹೇಶ್ ನಾಯಕ್ ಸಿದ್ದಾಪುರಕ್ಕೆ ಬಂದು ಹೋಗ್ತಾ ಇದ್ರು. ಅಂದ ಹಾಗೆ ಮಹೇಶ್ ನಾಯಕ್ ಅವರ ಹೆಂಡತಿಯ ಹೆಸರು ಸುಚಿತ್ರ. 20 ವರ್ಷದ ಹಿಂದೆ ಮಹೇಶ್ ಅವರನ್ನ ಪ್ರೀತಿಸಿ ಮದ್ವೆಯಾಗಿದ್ಲು. ಇಂತಹ ಸುಚಿತ್ರಾಳಿಗೆ ಒಂದು ಹುಚ್ಚಿತ್ತು. ಆ ಹುಚ್ಚಿನ ಬಗ್ಗೆ ಹೇಳ್ತೀವಿ. ಅದಕ್ಕಿಂತ ಮೊದಲು ಸುಚಿತ್ರ ಹಾಗೂ ಜ್ಯೋತಿಷಿ ನಡುವೆ ಲವ್ವಿ ಡವ್ವಿ ಶುರುವಾಗಿದ್ ಹೇಗೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಜ್ಯೋತಿಷ್ಯವನ್ನ ಪುರುಷರಿಗಿಂತಲೂ ಹೆಚ್ಚಾಗಿ ನಂಬೋದು ಮಹಿಳೆಯರೇ. ಹೀಗಾಗಿ ಜ್ಯೋತಿಷಿಗಳಿಗೆ ಮಹಿಳೆಯರೇ ಟಾರ್ಗೆಟ್ ಆಗಿರ್ತಾರೆ. ಇದೇ ರೀತಿ ಈ ಸುಚಿತ್ರ ಕೂಡ ಕಮಲಾಕರ್ ಭಟ್ಟನನ್ನ ಭೇಟಿಯಾಗೋದಕ್ಕೆ ಹೋಗ್ತಾಳೆ. ಆದರೆ ಈ ಭೇಟಿ ಮುಂದೆ ಇಬ್ಬರ ನಡುವಿನ ಸ್ನೇಹಕ್ಕೆ ಕಾರಣವಾಗುತ್ತೆ. ಕೇವಲ ಸ್ನೇಹ ಇದ್ದಿದ್ರೆ ಇವತ್ತಿಷ್ಟೆಲ್ಲ ಆಗ್ತಾ ಇರಲಿಲ್ಲ. ಕಮಲಾಕರ್ ಭಟ್ ಇದೇ ಸ್ನೇಹದ ನೆಪ ಇಟ್ಕೊಂಡು ಆಗಾಗ ಸುಚಿತ್ರ ಮನೆಗೆ ಕೂಡ ಬರ್ತಾ ಇದ್ನಂತೆ. ಪಾಪ ಗಂಡ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇತ್ತ ಮನೆಯಲ್ಲಿ ಇವರಿಬ್ಬರ ಚಕ್ಕಂದ ನಡೀತಾ ಇತ್ತು. ಮತ್ತೊಂದ್ ಕಡೆ ಈ ಸುಚಿತ್ರಾಗೆ ಗಂಡು ಮಕ್ಕಳು ಅಂದ್ರೆ ಅದೇನೋ ಮೋಹ. ಇದನ್ನೇ ನಾವು ಹುಚ್ಚು ಅಂತ ಹೇಳಿದ್ದು. ಈಕೆ ರೀಲ್ಸ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಗಂಡು ಮಕ್ಕಳನ್ನ ಮರಳು ಮಾಡ್ತಾ ಇದ್ಲಂತೆ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆದವರ ಜೊತೆ ಕೂಡ ಸಂಬಂಧ ಇಟ್ಕೊಂಡಿದ್ಲು ಅನ್ನುವ ಆರೋಪ ಇದೆ. ಈ ಆರೋಪವನ್ನ ಸ್ವತಃ ಆಕೆಯ ಪತಿಯೇ ಮಾಡಿದ್ದಾರೆ. ಹೀಗೆ ಈ ಹಿಂದೆಯೇ ಈ ಹುಚ್ಚು ಇದ್ದ ಸುಚಿತ್ರ ಕಮಲಾಕರ್ ಭಟ್ಟನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತಾಳೆ. ಎಲ್ಲಿವರೆಗೆ ಅಂದ್ರೆ 20 ವರ್ಷ ಸಂಸಾರ ಮಾಡಿದ್ದ ಗಂಡನನ್ನೇ ಬಿಟ್ಟು ತನ್ನ ಮಕ್ಕಳ ಜೊತೆ ಶಿವಮೊಗ್ಗಕ್ಕೆ ಬಂದು ಬಿಡ್ತಾಳೆ ಸುಚಿತ್ರ. ಶಿವಮೊಗ್ಗಕ್ಕೆ ಬಂದು ಕಮಲಾಕರ್ ಭಟ್ಟನ ಜೊತೆ ವಾಸ ಮಾಡ್ತಾಳೆ. ಪಾಪ ಗಂಡನಿಗೆ ಇದೆಲ್ಲ ಗೊತ್ತೇ ಇರೋದಿಲ್ಲ. ಮನೆಯಲ್ಲಿ ನಡೆದ ಜಗಳಕ್ಕೆ ಬಿಟ್ಟು ಹೋಗಿದ್ದಾಳೆ ಅಂತ ಗಂಡ ಅಂದುಕೊಂಡಿದ್ರು. ಹಾಗಾದರೆ ಈ ಅಕ್ರಮ ಸಂಬಂಧ ಬಯಲಾಗಿದ್ದು ಹೇಗೆ ಅಂತ ನೀವು ಕೇಳಬಹುದು. ಆ ಕತೆ ಕೂಡ ರೋಚಕವಾಗಿದೆ. ಗುರುಜಿಯ ಮನೆಯಲ್ಲಿ ತಾಯಿ ಮತ್ತು ಜ್ಯೋತಿಷಿ ಒಟ್ಟಿಗಿದ್ರೆ ಮಕ್ಕಳು ಅನಾಥರಾಗಿದ್ರು. ಮಕ್ಕಳು ಈ ಬಗ್ಗೆ ಪ್ರಶ್ನಿಸಿದಾಗ ವಿಷ ಹಾಕ್ತೇನೆ ಅನ್ನುವ ಬೆದರಿಕೆಯನ್ನ ಕೂಡ ಹಾಕಿದ್ರಂತೆ. ಈ ಲವ್ ಬರ್ಡ್ಸ್ ಗಳು ಯಾವಾಗ ಬೆದರಿಕೆ ಹಾಕಿದ್ರೋ ಆಗ್ಲೇ ಮಗಳು ಎಚ್ಚೆತ್ತುಕೊಳ್ತಾಳೆ. ತನ್ನ ಅಪ್ಪನಿಗೆ ಒಂದು ಮೆಸೇಜ್ ಮಾಡ್ತಾಳೆ. ಅಪ್ಪ ಸೇವ್ ಮೀ ಅನ್ನುವ ಸಂದೇಶ ಕಳಿಸ್ತಾಳೆ. ಅಷ್ಟೇ ಅಲ್ಲ, ಗುರುಜಿ ಹಾಗೂ ತನ್ನ ತಾಯಿ ಮಾಡ್ತಾ ಇದ್ದ ಚಕ್ಕಂದದಾಟವನ್ನ ಕೂಡ ಮೆಸೇಜ್ ನಲ್ಲಿ ಹೇಳ್ತಾಳೆ. ನಾನು ಮತ್ತು ತಂಗಿ ಒಂದು ರೂಮ್ ನಲ್ಲಿ ಮಲಗ್ತೇವೆ. ಅಮ್ಮ ಹಾಗೂ ಗುರೂಜಿ ಬೇರೆ ರೂಮ್ ನಲ್ಲಿ ಮಲಗ್ತಾ ಇದ್ದಾರೆ. ನಮ್ಗೆ ಗುರೂಜಿ ಹಿಂಸೆ ಕೊಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ನಮ್ಮನ್ನ ಸಾಯಿಸಿ ಬಿಡ್ತಾರೆ ಅಂತ ಮಗಳು ಅಪ್ಪನಿಗೆ ಮೆಸೇಜ್ ಮಾಡ್ತಾಳೆ.
ಈ ವೇಳೆ ಆಕೆಗೆ ಶಿವಮೊಗ್ಗದಿಂದ ಸಿದ್ದಾಪುರಕ್ಕೆ ಬರುವಂತೆ ತಂದೆ ಮಹೇಶ್ ಹೇಳಿದ್ರು. ತಂದೆ ಹೇಳಿದಂತೆಯೇ ಮಗಳು ತಂದೆಯ ಬಳಿ ಬಂದಿದ್ದು ಆಕೆಯನ್ನ ಸಿದ್ದಾಪುರ ಠಾಣೆಗೆ ಕರೆದುಕೊಂಡು ಹೋಗಿದ್ದ ಮಹೇಶ್ ಪತ್ನಿಯ ಕ್ರೌರ್ಯದ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದರು. ಹೀಗೆ ತನ್ನ ಅಕ್ರಮ ಸಂಬಂಧ ಬಯಲಾಗುತ್ತಿದ್ದಂತೆ ರೊಚ್ಚಿಗೆದ್ದ ಸುಚಿತ್ರಾ ಆಕೆಯ ತಂದೆ ಇತರ 4 ಜೊತೆ ರಾತ್ರಿ ವೇಳೆ ಮಹೇಶ್ ಮನೆಗೆ ನುಗ್ಗಿದ್ದಾಳೆ. ಚಾಕು ಹಿಡಿದು ಮಹೇಶ್ ಮೇಲೆ ದಾಳಿಗೆ ಯತ್ನಿಸಿದ್ದಾಳೆ. ಆದರೆ ಈ ವೇಳೆ ಮಹೇಶ್ ಅವರ ತಮ್ಮ ವಸಂತ್ ನಾಯಕ್ ಹಾಗೂ ನೆರೆಯ ಕುಮಾರ್ ಅವರಿಗೆ ತೀವ್ರವಾಗಿ ಇರಿಯಲಾಗಿದೆ. ಈ ರಕ್ತಸಿಕ್ತ ಘರ್ಷಣೆಯಲ್ಲಿ ಒಬ್ಬನ ಪ್ರಾಣವೇ ಹಾರು ಹೋಗಿದೆ. ಹೀಗೆ ಇಬ್ಬರ ಚಟಕ್ಕೆ ಒಂದು ಜೀವ ಬಲಿಯಾಗಿದೆ. ಇನ್ನು ಗುರೂಜಿ ಹಾಗೂ ಸುಚಿತ್ರಾ ಎಷ್ಟು ಅನ್ಯೋನ್ಯವಾಗಿದ್ರು ಅನ್ನೋದಕ್ಕೆ ಇದೊಂದು ಫೋಟೋವೇ ಸಾಕ್ಷಿ. ಈ ಫೋಟೋವನ್ನ ನೋಡಿ. ಇಲ್ಲಿ ಗುರೂಜಿ ಸುಚಿತ್ರಾಳ ಹೆಗಲ ಮೇಲೆ ಕೈ ಹಾಕಿ ಸೆಲ್ಫಿ ತೆಗೆದುಕೊಂಡಿದ್ದ. ಅಷ್ಟೇ ಅಲ್ಲ, ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ನನ್ನ ಕುಟುಂಬ ಅಂತಾನು ಬರೆದುಕೊಂಡಿದ್ದ. ಅಲ್ಲಿಗೆ ಇವರಿಬ್ಬರ ನಡುವಿನ ಸಂಬಂಧ ಎಂತದ್ದು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಇನ್ನು ಸುಚಿತ್ರಾಳ ಸೋಷಿಯಲ್ ಮೀಡಿಯಾ ಅಕೌಂಟ್ ನೋಡಿದ್ರೆ ರೀಲ್ಸ್ ಗಳನ್ನ ನೋಡಬಹುದು. ಇದೇ ರೀಲ್ಸ್ ಮೂಲಕ ಈಕೆ ಗಂಡಸರನ್ನ ಮರಳು ಮಾಡ್ತಾ ಇದ್ಲಂತೆ. ಈ ಬಗ್ಗೆ ಕೂಡ ಸುಚಿತ್ರಾಳ ಪತಿ ಆರೋಪ ಮಾಡಿದ್ದಾರೆ. ಹಾಗಂತ ಈ ಕಮಲಾಕರ್ ಭಟ್ ಅವರು ಹುಟ್ಟುತ್ತಲೇ ಈ ಹೀನ ಮನಸ್ಥಿತಿಯನ್ನ ಹೊಂದಿರಲಿಲ್ಲ. ಅವರನ್ನ ಸಾಕಷ್ಟು ಭಕ್ತರು ನಂಬಿದ್ರು. ಅದಕ್ಕೆ ಕೇವಲ ಅವರ ಜ್ಯೋತಿಷ್ಯ ಕಾರಣವಲ್ಲ, ಅವರು ಮಾಡ್ತಾ ಇದ್ದ ಸಮಾಜ ಸೇವೆ ಕೂಡ ಕಾರಣ. ಹೌದು, ಕಮಲಾಕರ್ ಭಟ್ ಅವರು ಪ್ರತಿನಿತ್ಯ 700 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ರಂತೆ. ಅನಾಥಾಶ್ರಮಗಳಿಗೆ, ಸ್ಲಂಗಳಿಗೆ 4 ಓಮ್ನಿ ಕಾರುಗಳ ಮೂಲಕ ಊಟ ನೀಡಿ ಹಸಿವು ನೀಗಿಸುವ ಕೆಲಸವನ್ನ ಮಾಡ್ತಾ ಇದ್ರು. ಈ ಅನ್ನದಾನ ಸೇವೆಗೆ ನಿತ್ಯ ಪೂಜಾ ಅನ್ನ ಭಿಕ್ಷಾ ಪಾತ್ರೆ ಅನ್ನುವ ಹೆಸರನ್ನ ಕೂಡ ಇಟ್ಟಿದ್ರು. ಇವರ ಈ ನಿತ್ಯ ಪೂಜೆ ಭಿಕ್ಷಾ ಪಾತ್ರ ಅಭಿಯಾನ ತುಂಬಾ ಜನಕ್ಕೆ ಮಾದರಿಯಾಗಿತ್ತು. ಈ ಅಭಿಯಾನದಿಂದಲೇ ಗುರೂಜಿಗೆ ತುಂಬಾ ಅಭಿಮಾನಿಗಳು ಕೂಡ ಹುಟ್ಕೊಂಡಿದ್ರು. ಕೇವಲ ಅನ್ನದಾನ ಮಾತ್ರವಲ್ಲ, ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆಗೆ ನೆರವಾಗೋದು, ಬಡಬಗ್ಗರಿಗೆ ಸಹಾಯ ಮಾಡುವಂತಹ ಒಳ್ಳೆ ಕೆಲಸವನ್ನ ಕೂಡ ಈ ಗುರೂಜಿ ಮಾಡ್ತಾ ಇದ್ರಂತೆ. ಕಮಲಾಕರ್ ಭಟ್ ಅವರಲ್ಲಿ ಈ ರೀತಿಯ ಸಹಾಯ ಗುಣ ಬೆಳೆಯೋದಕ್ಕೆ ಕಾರಣ ಅವರು ಬಾಲ್ಯದಲ್ಲಿ ಅನುಭವಿಸಿದ್ದ ಬಡತನದಲ್ಲಿ ಹುಟ್ಟಿ ಬೆಳೆದಿದ್ದ ಕಮಲಾಕರ್ ಭಟ್ ತಾವು ಬೆಳೆದ ಮೇಲೆ ಬಡತನದಲ್ಲಿರುವವರಿಗೆ ಸಹಾಯ ಮಾಡಬೇಕು ಅನ್ನುವ ಕನಸನ್ನ ಹೊತ್ಕೊಂಡಿದ್ರು. ಆದರೆ ಇಂತಹ ಒಬ್ಬ ಮನುಷ್ಯ ಒಂದು ಹೆಣ್ಣಿನ ಮೋಹಕ್ಕೆ ಮರುಳಾಗಿ ಒಬ್ಬ ವ್ಯಕ್ತಿಯ ಪ್ರಾಣ ಹೋಗೋದಕ್ಕೆ ಕಾರಣವಾಗಿದ್ದಾನೆ ಅಂದ್ರೆ ನಂಬೋದು ಕಷ್ಟ. ಅಂದಹಾಗೆ ಈ ಭೀಕರ ಹಲ್ಲೆಯಲ್ಲಿ ವಸಂತ್ ನಾಯಕ್ ಅವರು ಪ್ರಾಣ ಕಳೆದುಕೊಂಡಿದ್ದಾರೆ. ಇಲ್ಲಿ ದಾಳಿ ಮಾಡಿದ್ದು ಸುಚಿತ್ರಾ ಪತಿಯ ಮೇಲೆ. ಆದರೆ ವಸಂತ್ ಅವರು ಜಗಳವನ್ನ ಬಿಡಿಸೋದಕ್ಕೆ ಬಂದಿದ್ದಾರೆ. ಹೀಗೆ ಜಗಳ ಬಿಡಿಸೋದಕ್ಕೆ ಬಂದ ವಸಂತ್ ಅವರೇ ಈಗ ಬಲಿಯಾಗಿದ್ದಾರೆ. ಇನ್ನು ಜಗಳ ಬಿಡಿಸಲು ಬಂದ ಪಕ್ಕದ ಮನೆಯ ಕುಮಾರ್ ಎನ್ನುವ ಯುವಕ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ಸದ್ಯ ಜ್ಯೋತಿಷಿ ಕಮಲಾಕರ್ ಭಟ್, ಸುಚಿತ್ರಾ ಮತ್ತು ಮಹಿಳೆಯ ತಂದೆ ಲೋಕನಾಥ್ ಸೇರಿ 7 ಮಂದಿ ಆರೋಪಿಗಳನ್ನ ಸಿದ್ದಾಪುರ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲಿಗೆ ಕಮಲಾಕರ್ ಭಟ್ ಹೆಣ್ಣಿನ ಮೋಹದ ಬಲೆಗೆ ಸಿಲುಕಿ ಜೀವನ ಹಾಳು ಮಾಡ್ಕೊಂಡಿದ್ದಾನೆ. ಜನರಿಗೆ ಮಾದರಿಯಾಗಿ ಅದೆಷ್ಟೋ ಜನ ನಂಬ್ಕೊಂಡಿದ್ದ ಗುರೂಜಿಯೊಬ್ಬ ಈಗ ಪಾತಕಿಯಾಗಿ ಬದಲಾಗಿದ್ದಾನೆ. ಜನರಿಗೆ ಬುದ್ಧಿವಾದ ಹೇಳ್ತಾ ಇದ್ದ ವ್ಯಕ್ತಿ ಒಂದು ಸಂಸಾರವನ್ನ ಹಾಳು ಮಾಡಿದ್ದಲ್ಲದೆ ಒಬ್ಬನ ಜೀವವನ್ನ ಕೂಡ ತೆಗೆದಿದ್ದಾನೆ. ಈಗ ಮಾಡಿದ ತಪ್ಪಿಗೆ ಜೈಲು ಸೇರಿದ್ದಾನೆ. ಇತ್ತೀಚೆಗೆ ಈ ಅಕ್ರಮ ಸಂಬಂಧಗಳ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದು ಇಂತಹ ಜ್ಯೋತಿಷಿಗಳನ್ನ ಕೂಡ ಬಿಟ್ಟಿಲ್ಲ. ನಿಮ್ಮ ಪ್ರಕಾರ ಈ ರೀತಿಯ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಕಾರಣವೇನು? ಕಾಮೆಂಟ್ ಮಾಡಿ.